ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿರೋಧಿಸಲು ದುಡಿಯುವ ಜನ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಲು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ಕೆ ಗುಣಶೇಖರ್ ತಿಳಿಸಿದ್ದಾರೆ. ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆಯಲ್ಲಿ ಜಿಲ್ಲೆಯಿಂದ ಸುಮಾರು 40,000 ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಆ ಬದಲಾವಣೆ ಮಾಡಿದ ಕಾನೂನುಗಳನ್ನ 8 ಗಂಟೆ ಕೆಲಸವನ್ನ 12 ಗಂಟೆಗೆ ವಿಕ್ರಯ ಮಾಡಿದ್ದಾರೆ. ಕೈಗಾರಿಕವಾದ ಕಾನೂನುಗಳಲ್ಲಿ 100 ಜನ ಇರುವುದನ್ನ 300 ಜನಕ್ಕೆ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಲೇಬರ್ ಅವ್ರನ್ನ 10 ಜನ ಇರುವುದನ್ನ 40 ಜನಕ್ಕೆ ಮಾಡಿದ್ದಾರೆ. ಈ ತರ ಜನವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ತಗೊಂಡು ಬಂದಿದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಬಿಜೆಪಿ ಸರ್ಕಾರ ಮಾತಾಡುವಾಗ ಅವರು ಅದನ್ನ ಆದೇಶನ ಮಾಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ನಾವು ಹಿಂದಕ್ಕೆ ಪಡಿಬೇಕು ಅಂತ ಹೇಳುವಾಗ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಇಲ್ಲಿ ತನಕ ಆ ಕಾನೂನುಗಳನ್ನ ವಾಪಸ್ ಜಾರಿಯಲ್ಲಿ ಆಗ್ತಾ ಇದೆ. ಇನ್ನೊಂದು ಇವತ್ತು ಏನು ಕಾರ್ಮಿಕರುಗಳಿದ್ದಾರೆ, ಕಾರ್ಮಿಕರುಗಳಿಗೆ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾರೆ. ತೋಟದಲ್ಲಿ ನಿವೃತ್ತಿಯಾಗಿ ಬಂದ ಮೇಲೆ ಅವರಿಗೆ ಇವತ್ತು ಯಾವುದೇ ಒಂದು ಮನೆ ವ್ಯವಸ್ಥೆಗಳಿಲ್ಲ, ಸೂರು ವ್ಯವಸ್ಥೆಗಳಿಲ್ಲ. ಇವತ್ತು ಹಲವಾರು ಜನ ಬಾಡಿಗೆ ಮನೆಯಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಈ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಆ ಒಂದು ಪಂಚಾಯತ್ ಒಳಗೆ ಗುರ್ತು ಮಾಡಿ ಎಲ್ಲಿ ಸರ್ಕಾರಿ ಜಾಗಗಳಿದೆ ಅಲ್ಲಿ ಈ ಕಾರ್ಮಿಕರುಗಳಿಗೆ ನಿವೇಶನ ಒಂದು